ಎಲ್ಲರಿಗೂ ನಮಸ್ಕಾರ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳೊಂದಿಗೆ ಇವತ್ತು ನಿಮಗೆ ಒಳ್ಳೆ ಪುಣ್ಯಕ್ಷೇತ್ರವನ್ನು ಪರಿಚಯ ಮಾಡಿಸ್ತೀನಿ. ಅದು ತುಮಕೂರು ಡಿಸ್ಟಿಕ್ಕು ಸಿರಾ ತಾಲೂಕು ತಾವರೆಕೆರೆ ಅಂತ ಇದೆ. ತಾವರೆಕೆರೆ ಹತ್ರ ಈ ದೇವಸ್ಥಾನವಿದೆ. ಈ ದೇವಸ್ಥಾನದ ವಿಶೇಷತೆ ಏನು ಅಂತಂದರೆ ಇಲ್ಲಿ ಗುಡಿ ಇಲ್ಲ, ಗೋಪುರ ಇಲ್ಲ, ಅರ್ಚಕರು ಇಲ್ಲ. ಭಕ್ತಾದಿಗಳೇ ಪೂಜೆ ಮಾಡ್ಕೊಂಡು ಅಲ್ಲಿ ಮುಂದ್ಗಡೆ ಕಲ್ಲು ಹಾಕಿರ್ತಾರೆ. ಆ ಕಲ್ಲು ಮೇಲೆ ನಿಂತ್ಕೊಂಡ್ರೆ ಆ ಕೆಲಸ ಆಗೋಂಗಿದ್ರೆ ಬಲಗಡೆ ತಿರುಗುತ್ತೆ, ಕೆಲಸ ಆಗದೇ ಇದ್ದರೆ ಎಡಗಡೆ ತಿರುಗುತ್ತೆ. ಇದೇ ಇಲ್ಲಿನ ವಿಸ್ಮಯ ಮತ್ತು ಪವಾಡ ಅಂತ ಕೂಡ ಹೇಳ್ಬೋದು. ನಾನು ನಿನ್ನೆ ಹೋಗಿದ್ದೆ, ಅದಕ್ಕೋಸ್ಕರನೇ ನಾನು ಇಮಿಡಿಯೇಟ್ಲಿ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬ್ಗೆ. ಇದು ವಿಶೇಷತೆ ಅಂತೂ ತುಂಬ ವಿಸ್ಮಯ ಮತ್ತು ಪವಾಡವಾದಂಥ ವಿಚಾರ ಇದು. ನೀವು ಈ ವಿಡಿಯೋನ ನೋಡಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುವರ್ಣ ಪಂಚಾಯಿತಿಯನ್ನು ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ತುಂಬ ಚೆನ್ನಾಗಿದೆ. ಇಲ್ಲಿ ವಿಶೇಷತೆ ಏನು ಅಂತಂದರೆ, ಇಲ್ಲಿ ನೀವು ಪೂಜೆ ಮಾಡಿ ಅಲ್ಲಿ ಕಲ್ ಮೇಲೆ ನಿಂತ್ಕೊಂಡ್ರೆ ಕೆಲಸ ಆಗುತ್ತಾ ಇಲ್ಲ ಅನ್ನೋದನ್ನೇ ಇದರ ವಿಶೇಷತೆ. ನಿಮ್ಮ ಕೆಲಸ ಏನನ್ನ ಆದರೆ ಅಲ್ಲಿ ಕುರಿ, ಮೇಕೆಯನ್ನು, ಕೋಳಿಯನ್ನು ಕುಯ್ಬೇಕಾಗತ್ತೆ. ಕೊಯ್ದು ಅಮ್ಮನವ್ರಿಗೆ ಒಂಥರ ರಕ್ತ ಕೊಡಬೇಕಾಗತ್ತೆ ಅಂತ. ನಾನು ಅಲ್ಲಿರೋದೇನು ಕುರಿ ಕೋಳಿ ಕುಯ್ತಾರೆ, ಎಲ್ಲರಿಗೂ ಊಟ ಹಾಕ್ತಾರೆ ಅಂತ. ಅಂದರೆ ಅದು ರಕ್ತ ಕೇಳ್ತೈತೆ ಅಂತ ನನ್ನ ಅಭಿಪ್ರಾಯದಲ್ಲಿ ನಾನು ಹೇಳ್ತಾ ಇದ್ದೀನಿ. ಕುರಿ ಕೋಳಿನ ಕುಯ್ತಾರೆ. ಇದು ಉಡಿಸಮ್ಮ ದೇವಸ್ಥಾನ, ಶಿರಾಸ್ತ್ರ ಇರ್ತಕ್ಕಂಥ ದೇವಸ್ಥಾನ. ಗುಡಿ ಗೋಪುರ ಇಲ್ಲ ಇದಕ್ಕೆ. ಅವರೇ ಪೂಜಾರರು, ಅವರೇ ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಲೇಡೀಸ್ ಪೂಜೆ ಮಾಡ್ತಾ ಇದ್ದಾರೆ. ತೋರಿಸ್ತೀನಿ ಬನ್ನಿ. ಈ ಕಲ್ಲು ಮೇಲೆ ನಿಂತಿದ್ದಾರಲ್ಲ, ಇದು ಅವರ ಕೆಲಸ ಏನನ್ನ ಅನ್ಕೊಂಡಿದ್ರೆ ಆ ಕೆಲಸ ಬಲಗಡೆ ತಿರುಗಿದ್ರೆ ಕೆಲಸ ಆಗುತ್ತೆ 100%.
ಪಾದಗಳೈತೆ. ಮೇನ್ ರೋಡಲ್ಲಿ ಒಂದು ಅರ್ಧ ಗಂಟೆ ಬಸ್ಸಲ್ಲಿ ಬಂದರೆ ಇಲ್ಲಿಗೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ದೇವಸ್ಥಾನ ಏನಿಲ್ಲ, ಭಕ್ತಾದಿಗಳು ಮಾತ್ರ ಇಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ಜಾತ್ರೆ. ಇವತ್ತು ಆಗಸ್ಟ್ 15 ಗುರುವಾರ. ಮರ ಒಂದೈತೆ. ಸೇರ್ತೀವಿ. ಈ ಮಧ್ಯದಲ್ಲಿ ಇವಾಗ ನಾವು ಬಂದಾಗ ಒಂದು ಜನ ಇದ್ದರು. ನಾನು ಬಂದಿರುವಂಥ ಭಕ್ತಾದಿಗಳ ಸಂಖ್ಯೆ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ಇದರಿಂದ ಒಂದು ಎಕ್ಸ್ಪ್ಲೇನ್ ಮಾಡ್ತೀವಿ. ಸುತ್ತು ಸಿಮೆಂಟ್ ಹಾಕಿದ್ದಾರೆ. ಯಾವುದು ಮ್ಯಾಗ್ನೇಟು ಅದು ಇದು ಏನಿಲ್ಲ, ಸಿಮೆಂಟ್ ಹಾಕಿದ್ದಾರೆ. ಇವಾಗ ಸಿಮೆಂಟ್ ಕಲ್ಲಿನ ನಿಂತಿದ್ದಾರೆ. ಕಲ್ಲಿನಲ್ಲಿ ನಿಂತಿದ್ದಾರೆ. ಮತ್ತೆ ನೋಡ್ತಿದ್ರೆ ಇವೆಲ್ಲ ಮನಸ್ಫೂರ್ತಿಯಾಗಿ ನಾವು ಬೇಡ್ಕೊಂಡು ಕಲ್ಲಿನಲ್ಲಿ ನಿಂತ್ಕೊಂಡ್ರೆ 100% ಸಿಗುತ್ತೆ. ಇದರಲ್ಲಿ ಅನುಮಾನನೇ ಇಲ್ಲ. ಬಂದ ತಕ್ಷಣ ನಿಂತ್ಕೊಂಡ್ರೆ ಕೆಳಗಡೆ ಸಿಮೆಂಟ್ ಹಾಕಿದ್ದಾರೆ. ಕೆಲಸ ಆಗುತ್ತೆ ಅನ್ನೋದಕ್ಕೆ ಬಲಕ್ಕೆ ಸಿಗುತ್ತೆ. ಆಗಲ್ಲ ಅಂತಂದ್ರೆ ಎಡಗಡೆ ತಿರುಗುತ್ತೆ. ಫಸ್ಟ್ ಸ್ಲೋ ಆಗಿ ತಿರುಗ್ತಾ ಇತ್ತು. ಇವಾಗ ನೋಡ್ರಿ ಅವರಲ್ಲಿ ಇದ್ದವರು ಸ್ಪೀಡಿಗೆ ಅದು ಕಮ್ಮಿ ಸ್ಪೀಡಾಗಿ ಬಿಟ್ಟಿರ್ತಕ್ಕ ಅದಕ್ಕೆ
ನ್ಯೂಸ್ ಚಾನಲ್ ನ್ಯೂಸ್ ಚಾನಲ್ ನಾವು ಈಗ ಸಿರಾ ಹತ್ರ ಉಡುಸಲಮ್ಮ ದೇವಸ್ಥಾನದಲ್ಲಿದ್ದೇವೆ. ಉಡುಸಲಮ್ಮ ದೇವಸ್ಥಾನ, ಈ ದೇವರಿಗೆ ಗುಡಿ ಇಲ್ಲ, ಗೋಪುರ ಇಲ್ಲ, ಅರ್ಚಕರಿಲ್ಲ. ನೀವೇ ಭಕ್ತಾದಿಗಳೇ ಅರ್ಚಕರಾಗಿ ಪೂಜೆ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ವಿಶೇಷತೆ ಏನು ಅಂತಂದರೆ, ಅಲ್ಲೊಂದು ದೇವರ ಮುಂದೆ ಕಲ್ಲು ಐತೆ. ಕಲ್ಲು ಮೇಲೆ ನಿಂತ್ಕೊಂಡ್ರೆ ಕಲ್ಲು ತಿರುಗುತ್ತೆ. ಕಲ್ಲು ರೈಟ್ ಸೈಡ್ಗೆ ಅಂದರೆ ಬಲಗಡೆ ತಿರುಗಿದ್ರೆ ಕೆಲಸ 100% ಆಗುತ್ತೆ ಅಂತ, ಎಡಗಡೆ ತಿರುಗಿದ್ರೆ ಆಗೋದಿಲ್ಲ ಅಂತ ಅನ್ನೋದು ಇಲ್ಲಿನ ವಿಶೇಷತೆ. ಇಲ್ಲಿ ಯಾರು ಅರ್ಚಕರಿರಲ್ಲ, ಯಾವುದೇ ಅವ್ರು ಬಿಡಲ್ಲ ಇವ್ರು ಬಿಡಲ್ಲ ಅನ್ನೋದಿಲ್ಲ. ಸದ್ಯಕ್ಕೆ ಇಲ್ಲಿ ಯಾರು ಭಕ್ತಾದಿಗಳೇ ಎಲ್ಲ ಅವರು ಕಾಯ ಕರ್ಪೂರ ಎಲ್ಲ ತಂದು ಅವ್ರಿಗೆ ಪೂಜೆ ಮಾಡ್ಕೊಂಡು ಹೋಗಬೇಕಾಗತ್ತೆ. ಇಲ್ಲಿ ತುಂಬ ಜನ ಬರ್ತಾರೆ. ಈ ವಿಶೇಷತೆಯೇ ಯಾರನ್ನೂ ಕೇಳೋಂಗಿಲ್ಲ. ಶಿರಾದಿಂದ ಚಿತ್ರದುರ್ಗ ರಸ್ತೆಯಲ್ಲಿ, ಮೇನ್ ರಸ್ತೆಯಲ್ಲಿ, ಹೈವೇ ಪಕ್ಕದಲ್ಲಿನೇ ಈ ದೇವರಿರೋದು. ಒಂದು ಮರ ಇದೆ. ಎಂಥ ಮರ ಅಂತಂದರೆ, ಒಂದು ಮರ ಇದೆ. ಆ ಮರದ ಹತ್ರ ಕೆಳಗಡೆ ಏನು ಕಲ್ಲೈತೆ ಅಷ್ಟೇ. ಯಾವಾಗೋ ದೇವ್ರ ಗುಡಿ ಕಟ್ಟಬೇಕು ಅಂತ ಕಟ್ಟಿದ್ರಂತೆ. ಕಟ್ಟಿದಾಗ ಏನಾಯ್ತಂದರೆ ಆಟೋಮೆಟಿಕ್ಕಾಗಿ ಆ ಗುಡಿ ಬಿದ್ದೋಯ್ತಂತೆ. ಬಿದ್ದೋದಾಗ ಉಡ್ಸಲಮ್ಮ ತಾಯಿ ಹೇಳಿದ್ರಂತೆ, ನನಗೆ ಗುಡಿ ಗೋಪುರ ಏನೂ ಬೇಡಪ್ಪ, ನನಗೆ ಪೂಜೆ ಸಲ್ಲಿಸಿದ್ರೆ ಸಾಕು, ನಾನು ಇಲ್ಲೇ ಹಿಂಗೆ ಇರ್ತೀನಿ ಅಂತ. ಅದಕ್ಕೆ ಇಲ್ಲೇ ಏನು ದೇವಸ್ಥಾನ ಇಲ್ಲ, ಏನಿಲ್ಲ. ನೀವು ಬಂದಾಗ ಸಿರಾದಿಂದ ಒಂದು ಅರ್ಧ ಗಂಟೆ ಜರ್ನಿ ಬಸ್ಸಲ್ಲಿ ಬಂದರೆ ಹೈವೇ ಪಕ್ಕದಲ್ಲೇ ಐತೆ. ಸರ್ವಿಸ್ ರಸ್ತೆಯಲ್ಲಿ ದೇವಸ್ಥಾನದ ಮುಂದೆನೇ ನಿಲ್ಲಿಸ್ತಾರೆ. ತುಂಬ ಚೆನ್ನಾಗೈತೆ ಇಲ್ಲಿ. ಸತ್ಯ ಹೆಂಗೆ ಅಂತಂದರೆ, ನೀವು ಯಾರಿಗೂ ಏನು ಕೇಳೋಂಗಿಲ್ಲ. ಕಲ್ ಮೇಲೆ ನಿಂತ್ಕೊಂಡ್ರೆ ಭಗವಂತ ನಿಮ್ಗೆ ಆಶೀರ್ವಾದ ಕೊಟ್ಟರೆ, ತಾಯಿ ಆಶೀರ್ವಾದ ಕೊಟ್ಟರೆ ಅದು ಕಲ್ಲು ತಿರುಗುತ್ತೆ ಬಲಗಡೆಗೆ. ಅದಕ್ಕೆ ಇಲ್ಲಿ ವಿಶೇಷತೆ ಏನಂತಂದರೆ ಇದೊಂದೇ. ಪೂಜೆ ಮಾಡಿ ನಾವು ಕಲ್ ಮೇಲೆ ನಿಂತ್ಕೊಂಡ್ರೆ 100ಕ್ಕೆ 100 ನಾವು ಅಂದ್ಕೊಂಡಿರೋ ಅರಿಕೆ ತೀರುತ್ತೆ ಅಂತಂದರೆ ಕಲ್ಲು ತಿರುಗುತ್ತೆ, ಇಲ್ಲ ಅಂದರೆ ತಿರುಗೋದಿಲ್ಲ. ಅದೇ ಉಡ್ಸಲಮ್ಮ ತಾಯಿಯ ಸತ್ಯ. ಇಲ್ಲಿ 100ಕ್ಕೂ 100 ಅಲ್ಲ, 100ಕ್ಕೆ 1000 ಅಷ್ಟು ಸತ್ಯ ಐತೆ. ಯಾತಕ್ಕಂತಂದರೆ ಭಕ್ತಾದಿಗಳು ಕೂಡ ನಂಬಿಕೆಯಿಂದ ಇಲ್ಲಿಗೆ ಬಂದು ಪೂಜೆ ಮಾಡಿ ಹೋಗ್ತಾರೆ. ಅವರ ಕೆಲಸ 100ಕ್ಕೆ 100 ಆಗುತ್ತೆ. ನೀವು ಯಾವಾಗಲೂ ಬಂದರೆ ಈ ಸಿರಾದಿಂದ ಚಿತ್ರದುರ್ಗ ರಸ್ತೆಯಲ್ಲಿ ಒಂದು ಹಬ್ಬ ಅಂದರೆ ಒಂದು 12-13 ಕಿಲೋಮೀಟ್ರ್ ಇರ್ಬೋದು. ಬಸ್ಸು ಐತೆ, ಆಟೋಗಳು ಬರ್ತವೆ. ಬಸ್ಸು ಇಲ್ಲ ಅಂತಂದರೆ ತಾವರೆಕೆರೆ ಬಸ್ ಹತ್ತಿದ್ರೆ ಉಡ್ಸಲಮ್ಮ ದೇವಸ್ಥಾನ ಅಂತಂದರೆ ಇಳಿಸ್ತಾರೆ. ತುಂಬ ಚೆನ್ನಾಗೈತೆ. ಇಲ್ಲೇನು ದೇವಸ್ಥಾನ ಇಲ್ಲ, ಸುಮ್ಮನೆ ಅಶ್ವತ್ಥಕಟ್ಟೆನೂ ಕೂಡ ಇಲ್ಲ. ಬರೀ ಮರ ಇದೆ, ಮರದಡೆ ಉಡ್ಸಲಮ್ಮ ದೇವರ ವಿಗ್ರಹ ಐತೆ. ಆ ತಾಯಿಗೆ ಅಲ್ಲಿ ಪೂಜೆ ಮಾಡ್ತಾರೆ. ಪೂಜೆ ಮಾಡಿದ ಭಕ್ತಾದಿಗಳು ಅವ್ರ ಹರಕೆ ತೀರುತ್ತೆ ಇಲ್ಲ ಅನ್ನೋದಕ್ಕೆ ಆ ಕಲ್ಲು ಮೇಲೆ ನಿಂತ್ಕೊಂತಾರಲ್ಲ, ಆ ಕಲ್ಲು ತಿರುಗುತ್ತೆ. ಅದು ತಿರುಗಿದಾಗನೇ ನಿಮ್ಗೆ ಗೊತ್ತಾಗೋದು ತಾಯಿಯಲ್ಲಿ ಸತ್ಯ ಐತಾ ಇಲ್ಲ ಅನ್ನೋದು. 100ಕ್ಕೆ 100 ಸತ್ಯ ಐತೆ ಉಡ್ಸಲಮ್ಮ ತಾಯಿ ಇದೆ. ಭಕ್ತಾದಿಗಳು ಕೂಡ ಹಲವಾರು ವರ್ಷಗಳಿಂದ ಬರೋರು, ಹೆಚ್ಚಿನ ಸಂಖ್ಯೆ ಇದೆ. ತುಂಬ ವರ್ಷಗಳಿಂದ ಬರ್ತಾರೆ. ಉಡ್ಸಲಮ್ಮ ತಾಯಿಯ ವಿಗ್ರಹ ಇದು. ವಿಗ್ರಹ ಒಂದೇ ಇಲ್ಲಿರೋದು. ಮಹಿಳೆಯರು ಪುರುಷರು ಎಲ್ಲರೂ ಬಂದು ಪೂಜೆ ಮಾಡ್ಕೊಂಡು ಅವರ ಹರಕೆಯನ್ನು ತೀರಿಸ್ಕೊಂಡು ಹೋಗ್ತಾರೆ.
ಎಷ್ಟು ವರ್ಷಗಳಿಂದ ಬರ್ತಾ ಇದ್ರಿ ಇಲ್ಲಿಗೆ? ಫಸ್ಟ್ ಇದೆ ಸರ್. ಏನಿದು ತಾಯಿ ನಂಬಿಕೆ ನಿಮಗೆ? ಏನೋ ಒಳ್ಳೇದಾಗ್ತದೆ ಅಂತ ಬಂದದ್ದು. ನೀವಮ್ಮ? ಆಯಮ್ಮ ನಮ್ಗೆ ಒಳ್ಳೇದು ಮಾಡಿದ್ದೆ, ದಾರಿ ತೋರಿಸಿದ್ದೆ. ಆಯಮ್ಮ ನನಗೆ ಪೂಜೆ ಇದೆ. ಆಯಮ್ಮ ನನಗೆ ಕಾಪಾಡ್ಕೊಂಡು ಹೋಗ್ತೀವಿ ಅಂತ ತೋರಿಸಿದ್ದೆ. ಆಯಮ್ಮ ಬಂದೆ. ಅದಕ್ಕೆ ಇರೋರು ನೋಡ್ರಿ, ದೊಡ್ಡ ಚೈನುಗಳನ್ನು ಹಾಕಿದ್ದಾರೆ. ದೊಡ್ಡ ಚೈನುಗಳನ್ನು ಅವರ ಅರಿಕೆ ರೂಪದಲ್ಲಿ ಕಟ್ಟಿದ್ದಾರೆ. ಇದು ಚೈನೆ, ಇದು ತ್ರಿಶೂಲ ಐತೆ. ಆಲದ ಅಡಿಯ ಇರತಕ್ಕಂಥ ದೇವಸ್ಥಾನದ್ದು ಒಂದು ಆಲದ ಮರ ಐತೆ ಹಳೇದು. ಭಕ್ತಾದಿಗಳಿಗೆ ನೆರಳು ಕೊಡ್ತತೆ. ತಾಯಿ ಗುಡಿಸಲಮ್ಮನವರಿಗೆ ಎಲ್ಲ ಒಳ್ಳೆಯದು ಮಾಡ್ತದೆ ಭಕ್ತಾದಿಗಳಿಗೆ. ಅದಕ್ಕೋಸ್ಕರನೇ ದಿನ ಭಕ್ತಾದಿಗಳು ಇರ್ತಾರೆ. ಬಟ್ ಮಂಗಳವಾರ ಮತ್ತು ಶುಕ್ರವಾರ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ತಾಯಿ ದರ್ಶನ. ಇದು ಬೀಗ ಕಟ್ಟಿದ್ದಾರಲ್ಲ, ಏನಣ್ಣ ವಿಶೇಷತೆ ಈಗ? ಯಜಮಾನ್ರೆ ನಿಮ್ದು ಇದೇ ಊರಾ? ಈಗ ಬೀಗಗಳು ಕಟ್ಟಿದಾರಲ್ಲ, ಏನಂತ ಬೀಗ? ಅದಕ್ಕೆ ಅವರು ಕೆಲವು ಜನ ಕಟ್ತಾನ ದೇವಸ್ಥಾನದಲ್ಲಿ ಅವೆಲ್ಲ ಮಾಡಬಾರ್ದು. ಅವ್ರಿಗೆ ಏನು ಗೊತ್ತಿರಲ್ಲ, ಏನೋ ನಮ್ಮ ಆರ್ಕಂಡ ಅಲ್ಲಿಂದ ಅಂತ ಕಟ್ಕೊಂಬಾರ್ದು. ದೇವರಲ್ಲಿ ಸತ್ಯ ಇಲ್ಲ, ಎಲ್ಲರಿಗೂ ಒಳ್ಳೆ ಕೆಲಸ ಆಗ್ತಾ ಇದೆ. ಹಿಂದೆ ಊರು ನನ್ನ ಯಾವ ತಾಲೂಕು? ದುಬ್ಬಿ ತಾಲೂಕನ? ಅಲ್ಲಿ ದೇವಸ್ಥಾನದಲ್ಲೆಲ್ಲ ಏನೋ ಅವರೆಷ್ಟು ಅದು ಮೊಡ್ಡಕ್ಕಿ ಕಟ್ಟಿರ್ತಾರೆ. ಅದೆಲ್ಲ ಮೊಡ್ಡಕ್ಕಿ ಅದೆಲ್ಲ ಕಟ್ಟಡ ಅವ್ರು ಅದಕ್ಕೆ ಎಲ್ಲರಿಗೂ ಕೊಂಸಿರೋದ್ರಿಂದ ಅನೇಕ ಜನ ಬರುತ್ತೆ. ಈ ಪ್ರಾಣ ಆಗಿದ್ರೆ ಇಲ್ಲೆಲ್ಲ ಜಾಗ್ರತೆ ಇಲ್ಲ. ನಾನ್ ವೆಜ್ ಏನು ನೋಡಿ ಅರಿಕೆ ಆಗಿರೋರೆಲ್ಲ ಬಂದು ನವೀನ್ ಕಡಿತಾರೆ ಇಲ್ಲೇ. ಅವರೇ ಕೇಳಿದ್ದಾರೆ ಬರ್ಸೋದು. ಆಮೇಲೆ ಇಲ್ಲಿ ಯಾರು ಪೂಜಾರ ಶಾಸ್ತ್ರಗಳೆಲ್ಲ ಸುಳ್ಳು ಹೇಳೋರಲ್ಲ. ಅವ್ರವ್ರು ಇಷ್ಟ ತಕೊಂಡಾಗ ಕೂತ್ಕೊಂಡಾಗ ಕೆಲಸ ಆಗ್ತದೆ. ಬಗಡಿದ್ರು ಎರಡಿದ್ರು ಎಲ್ಲರಿಗೂ ಕೆಲಸ ಆಗುತ್ತೆ. ನಿನ್ನೆ ವರ್ಣ ಬುಕ್ಕಾಬಟ್ ಆಂಧ್ರ ಬುಕ್ಕಾಬಟ್ ನಮ್ದು ಬುಕ್ಕಾಬಟ್ ಇಲ್ಲೊಂದು ಬುಕ್ ಐತೆ. ಹಂಗೆ ಯಾರು ಏನು ಅಂಥದ್ದೇನಿಲ್ಲ. ನಿಮಗೆ ಏನಾದ್ರು ಕಷ್ಟದ ನೀನೇ ಬಂದು ಮಾಡ್ಕೊಳ್ಬೋದು, ನೀನೇ ಮಾಡ್ಕೊಳ್ಬೋದು, ನೀನೇ ಕೂತ್ಕೊಂಡು ನೀನೇ ಕೂತ್ಕೊಂಡು ಕಷ್ಟವರು ಪೂಜೆ ಮಾಡ್ತಾರೆ. ಯಾರು ಪೂಜೆ ಮಾಡೋದು? ಹಾಂ, ಪೂಜೆ ಮಾಡ್ಕೊಳತ್ತಾರೆ ಬಿಡು. ಓಹೋ, ಈ ದೇವಸ್ಥಾನ ಇರ್ತಕ್ಕಂಥ ಜಾಗದವೆಲ್ಲ ಅವ್ರು ಫಸ್ಟ್ ಪೂಜೆ ಮಾಡಿದಾಗ ಕಲ್ ತಿರುಗೋದು, ಇಲ್ಲಾಂದ್ರೆ ತಿರುಗೋದಿಲ್ಲ. ಇದು ಒಂದು ಪವಾಡ. ಯಾಕಂತಂದ್ರೆ ಈ ಜಮೀನು ಏನೈತೆ, ಜಮೀನವರು ಬಂದು ಫಸ್ಟ್ ಪೂಜೆ ಮಾಡಿದ್ರೆ ಭಕ್ತಾದಿಗಳು ಬಂದ ಮೇಲೆ ಕುತ್ಕೊಂಡು ಅದ್ರ ಮೇಲೆ ಕುತ್ಕೊಂಡ್ರೆ ತಿರುಗುತ್ತೆ. ಅವ್ರು ಪೂಜೆ ಮಾಡದ ಇದ್ರೆ ಇದು ತಿರುಗೋದಿಲ್ಲ. ಹಾಂ 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 ಪೂಜಾರಪ್ಪನೇ ಕೇಳ್ತೀನಿ. ಆವಾಗ ಅವರು ಈಗಂದ್ರೆ ನೋಡಪ್ಪ ಫಸ್ಟ್ ನಾವು ಪೂಜೆ ಮಾಡಿ ಗೋಲ್ಡ್ ಬುಕ್ತಲ್ಲಿ ಇದ್ದು ಸ್ನಾನ ಮಾಡಿ ಅವ್ರು ಏನು ಕೇಳಲ್ಲ, ಏನೇನು ಕೇಳಲ್ಲ, ಪೂಜೆ ಮಾಡಿ ಹೋಗ್ಬಿಡ್ತಾರೆ ಅವರು. ಆಮೇಲೆ ಇದು ತಿರ್ಗಲ್ಲ, ಅವ್ರು ಪೂಜೆ ಮಾಡಿ ತಿರ್ಗಲ್ಲ. ಇಲ್ಲಿ ಹೇಳ್ಬೇಕು ಅಂತಂದ್ರೆ 100ಕ್ಕೂ 100 ಸತ್ಯ. ಪೂಜಾರಿ ಬಂದು ಪೂಜಾರಿ ನಿಮ್ ಜಾತಕ ನೋಡಿ ಬರೆಯೋದು ಹೇಳೋದಿಲ್ಲ. ನಿಮ್ಮಲ್ಲಿ
ನಿಮ್ಗೆ ಆಗಿರೋ ಕೆಲಸ ಆಗತ್ತೆ ಅಂತಂದರೆ ಕಲ್ ಮೇಲೆ ನಿಂತ್ಕೊಂಡ್ರೆ ಕಲ್ ತಿರುಗುತ್ತೆ, ಇಲ್ಲ ಅಂದರೆ ಕಲ್ ತಿರುಗೋದಿಲ್ಲ. ಇಲ್ಲಿ ಇರ್ತಕ್ಕಂಥ ಎಡಕ್ಕೆ ತಿರುಗುತ್ತೆ, ಆಗಲ್ಲ ಅಂತಂದರೆ ಎಡಕ್ಕೆ ತಿರುಗುತ್ತೆ. ಅವಾಗ ಬಲಕ್ಕೆ ಆಗುತ್ತೆ ಅಂತಂದ್ರೆ ಅವಾಗ ಹೇಳಿದ್ದೀನಲ್ಲ ಅದೇ ಮಾದರಿಯಲ್ಲಿ ಆಗಲ್ಲ ಅಂತಂದರೆ ಎಡಗಡೆ ತಿರುಗುತ್ತೆ, ಆಗತ್ತೆ ಅಂತಂದರೆ ಬಲಗಡೆ ತಿರುಗುತ್ತೆ. ಇಲ್ಲಿ ತುಂಬ ವಿಶೇಷ ನೋಡ್ರಿ, ಅವ್ರ ಹುಡುಗ ಬಿದ್ದೋದ ಪಾಪ. ಇಲ್ಲ ಸುಮ್ಮನೆ ತಿರುಗತ್ತೆ ಕಲ್ಲಲ್ಲ ಅದು, ಸುಮ್ಮನೆ ಯಾವ ಕಲ್ಲೂ ತಿರುಗೋದಿಲ್ಲ. ನೀವೇ ಕುತ್ಕೊಂಡ್ರಿ ಬೇಕಾದ್ರೆ ಈಗ ನಾನು ಕುತ್ಕೊಂಡಾಗ ಕಲ್ಲು ತಿರುಗಿಲ್ಲ, ಅದಕ್ಕೆ ನಾವೊಂದು ಅರ್ಕೆ ಮಾಡ್ತೀವಿ ಅಂತ ಹಿಂಗೆ ತಿರ್ಲಿಲ್ಲ. ಆಮೇಲೆ ನನ್ಗೆ ಯಾರ ಐಡಿಯಾ ಕೊಟ್ರು ತಿರ್ಗಾರಿಗೆ ಅವ್ರು ಸ್ವಲ್ಪ ನಿಂತ್ಕೊಂಡ್ರೆ ಅವ್ರು ಸುಮ್ಮನೆ ಅವ್ರು ತಿರ್ಗಲ್ವಲ್ಲ, ನಾವು ತಿರ್ಗಾರಿ ಕೂತ್ಕೊಂಡ್ರೆ ಹೇಳ್ಬೇಕು ಯಾವ್ದು ತಿರುಗೈತೆ ಅವರು ನಮ್ಗೆ ಹೇಳಿದರೆ ಎಲ್ಲ ಸಮಯ ಏನಿಲ್ಲ. ನೀವೇನೋ ನಾವು ಬಾಯಿ ನಂದೊಂದು ಕೆಲಸ ಆಗ್ಲಿ ಏನೋ ನನ್ನ ಗೊತ್ತು ಏನಾಯ್ತು ಮಾಡ್ಕೊಡೋಕೆ ಕೂತ್ಕೊ. ಇಲ್ಲ 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 ನನ್ನ ತಿರ್ಗಾ ಮುಂದೆ ಕೆಲಸ ಆಗೈತೆ ಅವ್ರದ್ದು. ಕೆಲಸ ಆದ ಬಂದು ಅವ್ರು ಅದಕ್ಕೆ ತೀರ್ಸ್ಕೊಂಡು ಕೆಲಸ ಆಗಿ ನಾವು ಬರ್ತೀವಲ್ಲ ಹಾಗೆ ಹಾಗೆ ಇವತ್ತಲ್ಲ ಶುಕ್ರವಾರ ಮಂಗಳವಾರ ಶನಿವಾರ ಇವತ್ತೇ ಕಮ್ಮಿ 24 ಗಂಟೆ ಜಾತ್ರೆ ಯಾವಾಗ ಗಂಡ್ಗಳು ಸಿಗಲ್ಲ, ಕಾದು ಸ್ವಲ್ಪ ಪಡೆದಾಡ್ತಾರೆ. ಅವಾಗ ಶುಕ್ರವಾರ ಮಂಗಳವಾರ ಬಂದೆ ಅಂದರೆ ಇನ್ನೂ ರಶ್ ಪೂಜೆ ಮಾಡ್ಕೊಂಡು ಜಾಗ ನಾವು ನಿಂತ್ಕೊಂಡೆ ಬರ್ತೀವಿ. ನಾನು ಪೂಜೆ ಹಾಕ್ತಾರಲ್ಲ ಅವ್ರವ್ರ ನೆನ್ಪಿರ್ತಾರೆ ಇವರು. ಇದು ಚಿತ್ರದುರ್ಗ ಶಿರಾ ಹೈವೇ ರಸ್ತೆಯಲ್ಲಿ ಶಿರಾಯಿಂದ ತಾವರೆಕೆರೆ ಅಂತ ಬರುತ್ತೆ. ತಾವರೆಕೆರೆ ಒಂದು ಊರ ಹತ್ರನೇ ದ್ವಾರಾಲು ಅಂತ, ಅಂದರೆ ತಾವರೆಕೆರೆ ಈಚೆನೇ ದ್ವಾರಾಲು ಅಂತ ಬರುತ್ತೆ. ಆ ದ್ವಾರಾಲೇ ಉಡ್ಸಲಮ್ಮ ಸ್ವಾಮಿ ಅಮ್ಮನವ್ರು ಇರ್ತಕ್ಕಂಥ ಜಾಗ. ಉಡ್ಸಲಮ್ಮನ ದೇವಸ್ಥಾನ ಇಲ್ಲೇ ಬರೋದು. ಇದೇ ಉಡ್ಸಲಮ್ಮನ ದೇವಸ್ಥಾನ. ಭಕ್ತಾದಿಗಳು ಇವತ್ತು ಆಗಸ್ಟ್ 15 ಸುಮಾರು ಜನ ಬಂದಿದ್ದಾರೆ. ಮಂಗಳವಾರ ಮತ್ತು ಶುಕ್ರವಾರ ಭಾನುವಾರ ದಿನಗಳಲ್ಲಿ ಇಲ್ಲಿ ನಿಲ್ಕಣಕ್ಕೆ ಜಾಗ ಸಿಗೋದಿಲ್ಲ ಅಂತ ಅಷ್ಟು ಜನ ಇರ್ತಾರೆ. ಆಲದ ಮರ ಕೆಳಗಡೆ ಇರ್ತಕ್ಕಂಥ ದೇವರು ಇದು. ನೀವು ಯಾವಾಗನ್ನ ಬನ್ನಿ ಕೋರಿಕೆಯನ್ನು ತೀರಿಸ್ಕೋಬೇಕು ಅಂತಂದರೆ ಯಾವ ಪೂಜಾರಿ ಬೇಡ, ಯಾರೂ ಬೇಡ, ಇಲ್ಲೇ ಉಡ್ಸಲಮ್ಮ ತಾಯಿಗೆ ತಂದು ಪೂಜೆ ಮಾಡಿ ಕಲ್ಲ ಮೇಲೆ ಇಟ್ಕೊಂಡ್ರೆ ಆ ಕೆಲಸ ಆಗುತ್ತಾ ಇಲ್ಲ ಅನ್ನೋದನ್ನು ಇಲ್ಲೇ ಹೇಳ್ತಿದ್ದಾರೆ. ಒಂದು ವೇಳೆ ನಿಮಗೆ ಆ ಕಲ್ಲು ತಿರುಗಿಲ್ಲ ಅಂತಂದರೆ ಕೆಲವ್ರು ಹೇಳೋ ಪ್ರಕಾರ ಯಾರು ಕಲ್ಲು ತಿರುಗಿರ್ತಾರೆ ಅವ್ರು ಬಂದು ನೀವು ಕುತ್ಕೊಂಡ್ರೆ ತಿರುಗುತ್ತೆ ಅಂತಂದರೆ ತಿರುಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ನನಗೇನು ಅಷ್ಟು ಇದಿಲ್ಲ. ಬಟ್ ಏನು ಅಂತಂದರೆ ನೀವು ಪೂಜೆ ಮಾಡಿ ಕಲ್ಲು ಮೇಲೆ ನಿಂತ್ಕೊಂಡ್ರೆ 100ಕ್ಕೆ 100 ಕಲ್ಲು ತಿರುಗುತ್ತೆ, 100% ಕಲ್ಲು ತಿರುಗುತ್ತೆ. ನೀವೇನು ಯೋಚನೆ ಮಾಡಬೇಕಂತಂದಿಲ್ಲ. ಎಲ್ಲ ಹೋಗಿ ಶಾಸ್ತ್ರ ಕೇಳಿ ದುಡ್ಡು ಕಳ್ಕೊಂಡ್ರು ಇಲ್ಲಿಗೆ ಬಂದು ಆಗುತ್ತೆ. ಸ್ಪಷ್ಟವಾಗಿ ದೇವರು ಉಡ್ಸಲಮ್ಮ ತಾಯಿ ಹೇಳ್ಬಿಡ್ತಾರೆ. ನೋಡ್ರಿ, ದೇವಸ್ಥಾನ ಇಲ್ಲ, ಬರೀ 2 ಕಲ್ಲು ಐತೆ, ಕಲ್ಲು ಚಪ್ಪಿ ಹಾಕಿದ್ದಾರೆ, ಏನಿಲ್ಲ. ತುಂಬ ಇದರಾಗೈತೆ. ಏನು ದೇವರು ಅರ್ಚಕರು ಬರ್ತಾರೆ ಪೂಜೆ ಮಾಡ್ತಾರೆ ಅನ್ನೋದು ಏನಿಲ್ಲ. ತುಂಬ 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 ನೋಡ್ಬೇಕಂಥದ್ದು. ನೀವು ದರ್ಶನ ಪಡಿಬೇಕನ್ನೋದು ಯಾವ ದೇವಸ್ಥಾನಕ್ಕೆ ಹೋಗ್ತೀರಾ
ಆ ದೇವಸ್ಥಾನಗಳು ಹೋಗೋಕ್ಕಂತೂ ಏನೂ ಇಲ್ಲದ ದೇವಸ್ಥಾನ, ಗುಡಿ ಗೋಪುರ ಅರ್ಚಕರು ಇಲ್ಲದ ದೇವಸ್ಥಾನಕ್ಕೆ ಬಂದರೆ ಅಲ್ಲಿ ಸತ್ಯ ಎಷ್ಟು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ತುಂಬ ನಾನು ಹೇಳೋ ಪ್ರಕಾರ 100% ಕೆಲಸ ಆಗುತ್ತೆ ಇಲ್ಲಿಗೆ ಬಂದು ಹೋದರೆ. ಇಷ್ಟು ಗ್ಯಾರಂಟಿ ಯಾಕೆ ಕೊಡ್ತಾ ಇದ್ದೀನಿ ಅಂತಂದರೆ ಇಲ್ಲಿಗೆ ಬರೋ ಭಕ್ತಾದಿಗಳ ನಂಬಿಕೆ ಅಷ್ಟೇ ಇದೆ. ಕೆಲಸ ಆಗುತ್ತಾ ಇಲ್ಲ ಅನ್ನೋದನ್ನು ಫಸ್ಟ್ ಹೇಳ್ಬಿಡ್ತಾರೆ. ಕಲ್ಲ ಮೇಲೆ ನಿಂತ್ಕೊಂಡ್ರೆ ಸರ್ ಅಲ್ಲೇ ಹೇಳ್ತಾರೆ ನಿಮಗೆ. ಬನ್ನಿ, ಯಾವಾಗ ನೀವು ಬೀಳಿದ್ದಾಗ ಬನ್ನಿ. ಸುಮಾರು ತಿರುಗ್ತೆ ಒಂದು ಯಾಕೆ ತಿರುಗ್ತಾ ಇಲ್ಲ. ಮತ್ತೆ ಒಂದು ತಪ್ಪು ಅಂತ ನಾನು ಹೇಳ್ಕೊಂಡಿದ್ದೆ. ನೋಡಿದ್ದೀನಿ sorry
ಬರಪ್ಪ. ಅರಿಕೆ ತೀರದ ಭಕ್ತಾದಿಗಳು ಇಲ್ಲಿ ಕುರಿ ಮೇಕೆಯನ್ನು ಕಟ್ ಮಾಡ್ತಾರೆ. ಈ ಉಡುಸಲಮ್ಮ ತಾಯಿ ನಮ್ಮ ಕೆಲಸ ಆಗೈತೆ ಅಂತಂದರೆ ಇಲ್ಲಿ ಉಡುಸಲಮ್ಮ ತಾಯಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕುರಿ ಮೇಕೆಯನ್ನು ಕಟ್ ಮಾಡ್ತಾರೆ. ಅದು ಕೂಡ ಭಾನುವಾರ, ಮಂಗಳವಾರ, ಶುಕ್ರವಾರ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಉಡುಸಲಮ್ಮ ತಾಯಿಯನ್ನು ದರ್ಶನ ಮಾಡಿ ಹರಕೆ ತೀರಿರ್ತಕ್ಕಂಥ ಭಕ್ತಾದಿಗಳು ಕುರಿ ಮೇಕೆಯನ್ನು ಕಡಿತಾರೆ. ಇದು ಪ್ಯೂರ್ ನಾನ್ ವೆಜ್ಜು ದೇವರು ಉಡುಸಲಮ್ಮ ತಾಯಿ. ಸ್ವೀಟ್ ಇರಲ್ಲ, ಬರೀ ಖಾರದ ಊಟ ಇರುತ್ತೆ. ಅದು ಮಂಗಳವಾರ, ಶುಕ್ರವಾರ, ಭಾನುವಾರ. ಮಂಗಳವಾರ, ಶುಕ್ರವಾರ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಉಡುಸಲಮ್ಮ ತಾಯಿನೇ ದರ್ಶನ ಮಾಡೋದು ಮತ್ತು ಅವರ ಹರಕೆ ತೀರಿರೋರು 100%, 100ಕ್ಕೆ 100 ಅಲ್ಲ, 100ಕ್ಕೆ 1000% ನಾನ್ ವೆಜ್ ಇಲ್ಲಿ ಮಾಡೋದು. ನಾನ್ ವೆಜ್ ಮಾಡ್ತಾರೆ. ನಾನ್ ವೆಜ್ ಮಾಡೋರು ಮಂಗಳವಾರ ಮತ್ತು ಶುಕ್ರವಾರ ಹೆಚ್ಚಿನ ಸಂಖ್ಯೆಯಲ್ಲಿರ್ತಾರೆ ಭಕ್ತಾದಿಗಳು. ನೋಡ್ರಿ, ಏನಿಲ್ಲ, ಗುಡಿ ಇಲ್ಲ, ಗೋಪುರ ಇಲ್ಲ, ಏನಿಲ್ಲ. ಈ ಮರ ಇರೋದು ಆಳದ ಮರ ಅಡಿ ದೇವರಿರೋದು. ತುಂಬ ಚೆನ್ನಾಗೈತೆ. ಅಂದರೆ ದೇವಸ್ಥಾನ ಇಲ್ಲ, ತುಂಬ ಚೆನ್ನಾಗೈತೆ ಅಂತಂದರೆ ದೇವರೇ ಇಲ್ಲ, ದೇವಸ್ಥಾನ ಇಲ್ಲ, ತುಂಬ ಚೆನ್ನಾಗೈತೆ ಅಂತ ನೀವು ಕೇಳ್ಬೋದು. ಇಲ್ಲಿರ್ತಕ್ಕಂಥ ಸತ್ಯ ಏನೂ ಇಲ್ಲ. ಸತ್ಯ ಏನಿಲ್ಲ ಅಂತಂದರೆ ಗುಡಿ ಗೋಪುರ ಇಲ್ಲ. ನಾವೇ ಅರ್ಚಕರು, ನಾವೇ ಪೂಜೆ ಮಾಡೋದು, ನಾವೇ ಕಲ್ಲ ಮೇಲೆ ನಿಂತ್ಕೊಂಡ್ರೆ ನಮ್ಮ ಕೆಲಸ ಆಗುತ್ತಾ ಇಲ್ಲ ಅನ್ನೋದು ದೇವರು ಹೇಳ್ತಾರೆ. ನಾನು ಇದು ಮೊದಲನೇ ಸರಿ ಬಂದಿರೋದು. ನಾನು ನಿಂತಿದ್ದಾಗ ತಿರುಗಲಿಲ್ಲ. ನೆಕ್ಸ್ಟ್ ಇನ್ನೊಂದು ಸರಿ ನಾನು ಪ್ರಯತ್ನ ಪಡಬೇಕು ಅಂತ ಉಡುಸಲಮ್ಮ ತಾಯಿಗೆ ಹರಕೆ ಕಟ್ಕೊಂಡಿದ್ದೀನಿ. ಮತ್ತು ನಾನು ಒಂದು 5-6 ತಿಂಗಳಲ್ಲೇ ಇನ್ನೊಂದು ಸತಿ ಬಂದು ತಾಯಿನ ದರ್ಶನ ಮಾಡಿ ನಿಮಗೆ ಈ ವಿಚಾರವನ್ನು ತಿಳಿಸ್ತೀನಿ. ಥ್ಯಾಂಕ್ ಯು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಈ ವಿಚಾರವನ್ನು ತಿಳಿಸಿ. ತುಂಬ ಒಳ್ಳೆಯದು. ಇಲ್ಲಿ ಅರ್ಚಕರಿಲ್ಲ, ನಿಮ್ಮ ಜಾತಕ ಸರಿ ಇಲ್ಲ ಅನ್ನೋದಕ್ಕೆ. ನಿಮ್ಮ ಜಾತಕ ಸರಿ ಇಲ್ಲ ಅನ್ನೋದನ್ನು ನೀವು ಕಲ್ ಮೇಲೆ ನಿಂತ್ಕೊಂಡ್ರೆ ಸಾಕು. ನಿಮ್ಗೆ ಜಾತಕ ಉಡುಸಲಮ್ಮ ತಾಯಿನೇ ಹೇಳ್ತಾ ಇದೆ. ದಯಮಾಡಿ ಬನ್ನಿ. ಗೆಳೆಯರೇ, ನೋಡಿದ್ರಲ್ಲ ಈ ವಿಡಿಯೋನ, ತುಂಬ ಇಷ್ಟಪಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೋಸ್ಕರನೇ ನಾನು ಪದೇ ಕೇಳ್ತಾ ಇರೋದು, ನಮ್ಮ ಸುವರ್ಣ ಪಂಚಾಯತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ 10 ಜನಕ್ಕೆ ಶೇರ್ ಮಾಡಿ, ನೀವು ಲೈಕ್ ಮಾಡಿ. ಈ ಕ್ಷೇತ್ರಕ್ಕೆ ಹೆಂಗೆ ಬರಬೇಕನ್ನೋದು ಕೂಡ ನಾನು ಫಸ್ಟಲ್ಲಿ ಹೇಳಿದ್ದೀನಿ. ಮತ್ತೆ ಕೊನೆಯಲ್ಲೂ ಕೂಡ ಇನ್ನೊಂದು ಬಾರಿ ಹೇಳ್ತಾ ಇದ್ದೀನಿ. ಸಿರಾದಿಂದ ತಾವರೆಕೆರೆ ಅಂತ ಬರುತ್ತೆ. ಚಿತ್ರದುರ್ಗ ಹೈವೇಯಲ್ಲಿ ತಾವರೆಕೆರೆ ಅಂತ ಬರುತ್ತೆ. ತಾವರೆಕೆರೆಯಿಂದ 1 ಕಿಲೋಮೀಟ್ರ್, ಸಿರಾಯಿಂದ 10ರಿಂದ 12 ಕಿಲೋಮೀಟ್ರ್ ಆಗ್ಬೋದು. ಯಾರನ್ನೂ ಏನೂ ಕೇಳೋಂಗಿಲ್ಲ. ದ್ವಾರಾಳು ಅಂತ ಊರು. ದ್ವಾರಾಳು ಬಸ್ ಸ್ಟಾಪ್ ಮುಂದೆನೇ ಉಡುಸಲಮ್ಮ ದೇವಸ್ಥಾನ ಇದೆ. ಈ ಉಡುಸಲಮ್ಮ ದೇವಸ್ಥಾನಕ್ಕೆ ಬಂದು ನೀವು ಪೂಜೆ ಮಾಡ್ಕೊಂಡು ಹೋದರೆ ನಿಮ್ಮ ಹರಕೆ 100ಕ್ಕೆ 100 ತೀರುತ್ತೆ. ಈ ತಾವರೆಕೆರೆ ಮತ್ತು ಸಿರಾ ಮಧ್ಯ ಅಲ್ಲ, ಅದೇ ಹೇಳಿದ್ದೀನಲ್ಲ, ತಾವರೆಕೆರೆಯಿಂದ 1 ಕಿಲೋಮೀಟ್ರು, ಸಿರಾಯಿಂದ 10ರಿಂದ 12 ಕಿಲೋಮೀಟ್ರ್ ಆಗುತ್ತೆ. ದ್ವಾರಾಳು ಅಂತ ಬಸ್ ಸ್ಟಾಪು. ದ್ವಾರಾಳು ಅಂತ ಹೇಳಿದ್ರು ನಿಲ್ಲಿಸ್ತಾರೆ. ಮತ್ತು ಉಡುಸಲಮ್ಮ ದೇವಸ್ಥಾನ ಅಂತ ನಿಲ್ಲಿಸ್ತಾರೆ. ಆಟೋದಲ್ಲಿ ಬಂದರೆ 20 ರೂಪಾಯಿ ತಗೊಂತಾರೆ, ಬಸ್ನಲ್ಲಿ ಬಂದ್ರೂ 20 ರೂಪಾಯಿ ತಗೋತಾರೆ. ಬಟ್ ಏನು ಅಂತಂದರೆ ಆಟೋಗಳು ಕೂಡ ಅಲ್ಲೇ ನಿಲ್ಲಿಸ್ತಾರೆ, ಬಸ್ಸುಗಳು ಕೂಡ. ಬಸ್ಸು ಅಂತಂದ್ರೆ KSRTC ಬಸ್ಸು ಹೈವೇಯಲ್ಲಿ ಹೋಗ್ಬಿಡ್ತವೆ. ಲೋಕಲ್ ಬಸ್ಸುಗಳು, ಖಾಸಗಿ ಬಸ್ಸುಗಳು ಬಂದರೆ ಅಲ್ಲೇ ಸಿರಾ ಹಳೆ ಬಸ್ ಸ್ಟ್ಯಾಂಡಲ್ಲಿನೇ ಬಸ್ ಸ್ಟಾಪ್ ಹತ್ರ ನಿಂತ್ಕೊಂಡಿದ್ದಾರೆ. ತಾವರೆಕೆರೆ ಅಂತ ಕೂಗ್ತಾ ಇರ್ತಾರೆ. ಆ ಬಸ್ ಹತ್ತಿ, ಆ ಆಟೋ ಹತ್ತಿ ದ್ವಾರಾಳಲ್ಲಿ ಇಳ್ಕೊಂಡ್ರೆ
ಉಡ್ಸ್ಲಮ್ಮ ದೇವಸ್ಥಾನ ಅಂತ ತಿಳ್ಕೊಂಡ್ರೆ ಎರಡೂ ಒಂದೇ. ಅಲ್ಲಿ ಇಳ್ಕೊಂಡ್ರೆ ಅಮ್ಮನವ್ರನ್ನು ನೀವು ದರ್ಶನ ಪಡಿಬೋದು.